ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಮೀನನ್ಗೆ ಎಲ್ಲದಕ್ಕೂ ನೀನೇ ಕಾರಣ. ಈ ಮನೇಲಿ ಏನೇನ್ ನಡೀತಿದ್ಯೋ ಅದಕ್ಕೆಲ್ಲ ನೀನೇ ಕಡೆ ಕಾರಣ. ನನ್ನಿಬ್ರು ಸೊಸೆದಿರು ಮನೆ ಬಿಟ್ಟು ಹೋಗಾಯ್ತು. ಇನ್ನು ನನ್ ಮಗ ಎಲ್ರ ಮುಂದೆ ಅವಮಾನ ಅನ್ಭವ್ಸಂಗೆ ಆಗೋಯ್ತು. ಅವನನ್ನ ರೂಮಿಂದ ಬೇರೆ ಆಚೆಗೆ ಹಾಕಿದೀರಾ. ಇನ್ನು ಇವಾಗ ಯಾರ್ಯಾರನ್ನ ಆಚೆಗೆ ಹಾಕ್ತಿರೋ ಏನು ಅಂತ ಹೇಳ್ಬೇಕಾದ್ರೆ ಇನ್ಯಾರನ್ನ ಸಕ್ರೆ ನೆಕ್ಸ್ಟ್ ನಿನ್ನನ್ನೇ ಆಚೆಗೆ ಹಾಕೋದು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಸುಮ್ನೆ ಇರ್ರಿ, ಯಾಕ್ರಿ ಹಿಂಗೆಲ್ಲ ಮಾತಾಡ್ತಿದೀರಾ ಅಂತ ಮೀನಾ ಹೇಳ್ಬೇಕಾದ್ರೆ, ಇನ್ನೇನ್ ಮೀನಾ, ಅಲ್ಲ ಆ ಫ್ರಾಡು ಯಾಮಾರ್ಸಿರೋಳು ಈ ಪೆಂಗಿನ್ಗೆ ಚೆನ್ನಾಗಿ ಯಾಮಾರ್ಸಿ ಇಲ್ಲಿಂದ ಹೊಂಟೋದ್ಲು. ರವಿ ವಿಷಯದಲ್ಲಿ ಆ ನೀತು ಮೇಲೆ ಕೋಪ ಮಾಡ್ಕೊಂಡು ಶ್ರುತಿ ಮನೆಗೆ ಹೋಗಿದ್ದಾಳೆ. ರೂಮ್ ವಿಷಯದಲ್ಲಿ ಅಪ್ಪ ನಿರ್ಧಾರ ತಗೊಂಡ್ರದ್ದು. ಅದನ್ ಬಿಟ್ಬಿಟ್ಟು ಇವ್ರೆಲ್ಲದಕ್ಕೂ ನಿನ್ನೇ ತಪ್ಪು, ನೀನೇ ಸರಿ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ನೀನೇ ಕಾರಣ ಅಂದ್ರೆ ನಾನ್ ಸುಮ್ನೆ ಇರ್ಬೇಕಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೋಗ್ಲಿ ಬಿಡ್ರಿ, ಇದೇ ನನ್ಗೇನ್ ಹೊಸ್ತ ಅಂತ ಮೀನಾ ಹೇಳ್ತಾಳೆ. ಮಾತಾಡ್ತೀಯ ಕಣೆ, ಮಾತಾಡು, ಏನ್ ಮಾಡ್ತೀಯ, ಎಲ್ಲ ನನ್ ಟೈಮು. ಆದ್ರೆ ನನ್ ಟೈಮ್ ಬಂದಾಗ ನಿನ್ ಟೈಮು ಬದ್ಲಾಗತ್ತೆ, ಅದನ್ ಮರಿಬೇಡ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಇನ್ಮೇಲೆ ನಾನು ಆಚೆನೆ ಮಲ್ಕೋಬೇಕಾ ಅಂತ ಮನೋಜ ಕೇಳ್ತಾನೆ. ಬೇರೆ ಇನ್ನೇನೋ ಇದೆ ದಾರಿ, ಹೇಳ್ಬಿಟ್ಟು ಹೋದ್ರಲ್ಲ, ಅವ್ರು ಹೇಳಿದ್ಮೇಲೆ ನಾವ್ ಕೇಳಲೇಬೇಕಲ್ಲ, ಇನ್ನೇನ್ ಮಾಡೋದು. ನೋ ಮನೋಜ, ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳೋ, ಇದೆಲ್ಲ ನೀನ್ ಮದ್ವೆ ಆಗೋವರ್ಗು ಮಾತ್ರ ಕೊಣೋ ಅಂತ ಶಾಂತಿ ಹೇಳ್ತಿರ್ತಾಳೆ. ನನ್ ಮದ್ವೆ ಆಗುತ್ತಮ್ಮ ಅಂತ ಮನೋಜ ಕೇಳ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಅಂತ ಸೂರ್ಯ ಹೇಳ್ತಾನೆ. ಇದರಿಂದ ಶಾಂತಿ ಮತ್ತೆ ಮನೋಜನ್ಗೆ ಕೋಪ ಬರುತ್ತೆ. ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ ಅಂತ ಮೀನಾ ಸೂರ್ಯನ ಸುಮ್ನಿರಿಸ್ತಾಳೆ. ಏಯ್, ನಾನ್ ನಿನ್ಗೆ ಮದ್ವೆ ಮಾಡ್ತೀನಿ ಕಣೋ, ನೀನೇನ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಮನೋಜ ಗುರಾಯಿಸ್ತಾ ರೂಮ್ಗೆ ತನ್ನ ಲಗೇಜ್ನೆಲ್ಲ ಎತ್ಕೊಳಕ್ಕೆ ಅಂತ ಹೋಗ್ತಾನೆ. ಏನ್ರಿ ಇದೆಲ್ಲ, ಮಾವ ದಿಢೀರ್ ಅಂತ ಈ ತರ ಎಲ್ಲ ನಿರ್ಧಾರ ಮಾಡಿದಾರೆ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡು ಮೀನಮ್ಮ, ಅಪ್ಪ ಹಿಂಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ, ಅದನ್ನ ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಅವ್ರು ಏನ್ ಹೇಳಿದಾರೋ ಆ ರೀತಿ ಕೇಳೋಣ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ ಹಿಂದೆ ತಿರುಗಿ ಇವ್ರು ಮಾತಾಡೋದನ್ನ ನೋಡ್ತಿರ್ತಾನೆ. ಆಮೇಲೆ ಇನ್ನೊಂದ್ ವಿಷಯ, ಅವನ್ ಬೆಡ್ ಎಲ್ಲ ನಮಗ್ ಬೇಡ, ನಮ್ ಬೆಡ್ ನ ತಗೊಂಡೋಗಿ ಅಲ್ಲಿ ಹಾಕೋಣ, ಅಲ್ಲಿರೋ ಬೆಡ್ ನ ತಗೊಂಡ್ ಬಂದು ಇಲ್ಲಿ ಹಾಕೋಣ, ಸರಿನಾ? ಇಷ್ಟು ದಿವ್ಸ ನಾವ್ ಆಚೆ ಮಲ್ಕೊಂಡಿದ್ದಾಯ್ತು, ಇವಾಗ್ಲಾದ್ರೂ ನಾವ್ ಒಳಗಡೆ ಮಲ್ಕೊಳ್ಳೋಣ ಅಂತ ಹೇಳ್ತಾ ಸೂರ್ಯ ಮೀನನ್ಗೆ ಕಚ್ಗುಳಿ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ಮನೋಜನ್ಗೆ ಇನ್ನೂ ಕೋಪ ಜಾಸ್ತಿ ಆಗತ್ತೆ. ಈ ಕಡೆ ರೋಹಿಣಿ ಶ್ರುತಿ ರೆಸ್ಟೋರೆಂಟ್ ಬಂದು ನಾನು ಮತ್ತೆ ಮನೋಜ ಒಂದಾಗೋದಿಕ್ಕೆ ಹೇಗಾದ್ರೂ ಸಹಾಯ ಮಾಡಿ ಅಂತ ಕೇಳ್ತಿರ್ತಾಳೆ. ನೋಡಿ, ಬೇರೆಯವರೆಲ್ಲರೂ ಸಹಾಯ ಮಾಡಿ ಜೀವನ ಮಾಡ್ಬೇಕು ಅನ್ನೋದೇನು ಇಲ್ಲ, ನಮ್ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಮೀನಾ ಅಲ್ಲಿಗ್ ಬರ್ತಾಳೆ. ಬನ್ನಿ ಮೀನಾ ಮರಿ ಅಂತ ಶ್ರುತಿ ಹೇಳ್ಬೇಕಾದ್ರೆ ರೋಹಿಣಿ ಮೀನನ್ನ ಗುರಾಯಿಸ್ತಾ ಇರ್ತಾಳೆ. ಹೇಗಿದ್ದೀರಾ ಮೀನಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅದನ್ನ ನಿನ್ನಿಂದ ತಡ್ಕೊಳಕ್ ಆಗೋದಿಲ್ವಲ್ಲಮ್ಮ, ನಾವೆಲ್ಲ ಹಾಳಾಗೋಗ್ಲಿ ಅಂತಾನೆ ಕಾಯ್ತಿದ್ಯಲ್ಲ ನೀನು ಅಂತ ಮೀನಾ ಹೇಳ್ತಿರ್ತಾಳೆ. ನಾನ್ ಯಾಕೆ ಮೀನಾ ಆ ರೀತಿ ಎಲ್ಲ ಅನ್ಕೊಳ್ಳಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದಕ್ಕೆ ತಾನೇ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನ ಮತ್ತೆ ನನ್ ಗಂಡನ ಅರೆಸ್ಟ್ ಮಾಡ್ಸೋದಕ್ಕೆ ನೋಡಿದ್ದೆ ನೀನು ಅಂತ ಮೀನಾ ಕೇಳ್ತಾಳೆ. ಅದು ನಿಮ್ ಫ್ರೆಂಡ್ಸ್ ಎಲ್ರು ನನ್ಗೆ ಹೊಡೆದ್ರಲ್ಲ, ಆ ಕೋಪದಲ್ಲಿ ನಾನ್ ಆ ರೀತಿ ಮಾಡ್ಬಿಟ್ಟೆ, ಸಾರಿ ಮೀನಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೀನ್ ಇವಾಗ ಕೇಳ್ತಾ ಇದೆಯಲ್ಲ ಸಾರಿ ಅಂತ, ಇದ್ರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನಿನಗ್ ಮಾತ್ರ ಗೊತ್ತಿದೆ. ಈಗ ಯಾಕೆ ನೀನ್ ಶ್ರುತಿ ಹತ್ರ ಬಂದ್ ಮಾತಾಡ್ತಾ ಇರೋದು ಅಂತ ಮೀನಾ ರೋಹಿಣಿನ ಕೇಳ್ತಾಳೆ. ಆಕ್ಚುಲಿ ನಾನ್ ನಿಮ್ ಹತ್ರ ಒಂದ್ ಹೆಲ್ಪ್ ಕೇಳೋಣ ಅಂತ ಬಂದೆ. ನಾನ್ ಫೋನ್ ಮಾಡಿದ್ರೆ ನೀವ್ ಯಾರು ರಿಸೀವ್ ಮಾಡೋದಿಲ್ವಲ್ಲ, ಅದಕ್ಕೆ ಶ್ರುತಿ ಹತ್ರ ಮಾತಾಡಿ ನಿಮ್ ಹತ್ರ ಮಾತಾಡ್ಲಿ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ಆದ್ರೆ ನೀವೇ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರಿ, ಒಳ್ಳೇದೇ ಆಯ್ತು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಶ್ರುತಿ ಮತ್ತೆ ಮೀನಾ ಇಬ್ರು ಮುಖ ಮುಖ ನೋಡ್ಕೋತಾರೆ. ಏನೋ ಹೆಲ್ಪಾ ನಿನಗ ಅಂತ ಮೀನಾ ಕೇಳ್ಬೇಕಾದ್ರೆ, ನಾನ್ ಹೇಳೋದನ್ನ ಸ್ವಲ್ಪ ಕೇಳಿ ಮೀನಾ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸಾಕು ನಿಲ್ಸು, ನಿನ್ನಂತೊಳ್ಗೆ ಏನಾದ್ರೂ ನಾವು ಅಯ್ಯೋ ಪಾಪ ಅಂದ್ರೆ ನಾಳೆ ದಿವಸ ನಮ್ಗೆ ಇನ್ನೊಬ್ರು ಯಾರಾದ್ರೂ ಅಯ್ಯೋ ಪಾಪ ಅನ್ಬೇಕು ಅಂತ ಪರಿಸ್ಥಿತಿಗೆ ತಂದಿಟ್ಬಿಡ್ತೀಯ. ಆ ಪಾಠನ ನೀನು ನನ್ಗೆ ಚೆನ್ನಾಗೆ ಕಲ್ಸಿದ್ಯಾ ಅಂತ ಮೀನಾ ಹೇಳ್ತಾಳೆ. ಪ್ಲೀಸ್ ಮೀನಾ, ನಾ ಹೇಳೋದನ್ನ ಕೇಳಿ. ಕೃಷ್ಗೆ ನಿನ್ನೆಯಿಂದ ಹುಷಾರಿಲ್ಲ, ಅವನ್ಗೆ ತುಂಬಾ ಜ್ವರ ಇದೆ. ಡಾಕ್ಟರ್ ಹತ್ರ ಎಲ್ಲ ಹೋಗಿ ಮೆಡಿಸಿನ್ ಎಲ್ಲ ಕೊಟ್ಟಾಯ್ತು, ಆದ್ರೆ ಅವನ್ಗೆ ಸರಿನೇ ಹೋಗಿಲ್ಲ ಅಂತ ರೋಹಿಣಿ ಬೇಜಾರಲ್ಲಿ ಹೇಳ್ಬೇಕಾದ್ರೆ, ಯಾಕೆ ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ಗೊತ್ತಿಲ್ಲ ಮೀನಾ, ನಿಮ್ ಹೆಸರು ಮತ್ತೆ ಸೂರ್ಯನ್ ಹೆಸರನ್ನ ಹೇಳ್ಕೊಂಡು ಅವನು ಕನ್ವರ್ಸ್ತಾ ಇದ್ದಾನೆ. ನಿಮ್ಮನ್ನ ನೋಡ್ಬೇಕು ಅಂತ ಅವನ್ ಮನ್ಸಲ್ಲಿ ಆಸೆ ಇದೆ. ನಿಮ್ಮನ್ನ ನೋಡ್ತಿದ್ರೆ ಅವನ್ಗೆ ಜ್ವರ ಕಡಿಮೆ ಆಗ್ಬೋದು ಅಂತ ಅಮ್ಮ ಹೇಳ್ತಿದ್ಲು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ರೆ ಕ್ಯೂರ್ ಆಗತ್ತೆ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ಶ್ರುತಿ, ಅವನು ಇವ್ರನ್ನ ತುಂಬಾನೇ ಹಚ್ಕೊಂಡಿದ್ದಾನೆ, ಇವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾನೆ, ಅದ್ರಿಂದಾನೆ ಅವನ್ಗೆ ಫೀವರು ಕಡಿಮೆ ಆಗ್ತಿಲ್ಲ. ಪ್ಲೀಸ್ ಮೀನಾ, ಒಂದ್ 5 ನಿಮಿಷ ಕೃಷ್ಣ ಬಂದು ನೋಡ್ಕೊಂಡೋಗಿ ಅವನ ಹತ್ರ ನೀವು ಮಾತಾಡಿದ್ರೆ ಅವನ್ಗೆ ಸರಿ ಹೋಗುತ್ತೆ. ಪ್ಲೀಸ್ ಮೀನಾ, ನನಗೋಸ್ಕರ ಅಲ್ಲ, ನನ್ ಮಗನ್ಗೋಸ್ಕರ ಆದ್ರೂ ಬನ್ನಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನಿಜವಾಗ್ಲೂ ಹೇಳ್ತಿದ್ಯಾ ಅಥವಾ ಕೃಷ್ಣ ಇಟ್ಕೊಂಡು ನಮ್ ಜೊತೆ ಆಟ ಆಡ್ಬೇಕು ಅನ್ಕೊಂಡಿದ್ಯಾ ಅಂತ ಮೀನಾ ಕೇಳ್ತಾಳೆ. ನಾನ್ ಯಾಕೆ ಮೀನಾ ಆ ರೀತಿ ಮಾಡ್ಲಿ,
ನನ್ ಮಗನ್ ಜೊತೆ ನಾನು ಈ ರೀತಿ ಎಲ್ಲ ಆಟಾಡಕ್ಕಾಗತ್ತಾ? ಅವ್ನ್ಗೇನು ಆಗ್ಬಾರ್ದು ಅಂತ ನಾನ್ ಈ ರೀತಿ ಬಂದು ನಿಮ್ ಹತ್ರ ಕೇಳ್ಕೊತಾ ಇದೀನಿ. ಪ್ಲೀಸ್ ಬನ್ನಿ ಅಂತ ರೋಹಿಣಿ ಕೇಳ್ಕೊತಾಳೆ. ಹಾಗೆ ತನ್ ಮನೆ ಇರೋ ಲೊಕೇಶನ್ ನ ಮೀನನ್ ಮೊಬೈಲ್ಗೆ ಸೆಂಡ್ ಮಾಡ್ತಾಳೆ. ನೋಡಿ, ನೀವು ಮತ್ತೆ ಸೂರ್ಯ ಇಬ್ರು ಅವನ ಹತ್ರ ಬಂದು ಮಾತಾಡಿದ್ರೆ ಅವ್ನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ನನ್ಗಿದೆ. ದಯವಿಟ್ಟು ಕ್ರಿಶ್ಗೋಸ್ಕರ ಇಷ್ಟನ್ನಾದ್ರೂ ಮಾಡಿ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಆಗ ಮೀನಾ ಯೋಚನೆ ಮಾಡ್ಬೇಕಾದ್ರೆ, ಏನ್ ಮೀನಾ, ಇವ್ರು ಈ ರೀತಿ ಹೇಳೋಗ್ತಾ ಇದಾರೆ, ನೀವ್ ಹೋಗ್ತೀರಾ ಅಂತ ಶ್ರುತಿ ಕೇಳ್ತಾಳೆ. ಅವಳ ಮೇಲೆ ಕೋಪ ಇದೆ, ಅದಂತೂ ನಿಜ. ಆದ್ರೆ ಕ್ರಿಶ್ಗೆ ಹುಷಾರಿಲ್ಲ ಅಂತ ಅಂದಾಗ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಏನ್ ಮಾಡೋದು ಮೀನಾ ಮರಿ, ಕ್ರಿಶ್ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದಾನೆ. ಹೋಗಿ ಅವನನ್ನ ನೋಡಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಇದು ನನ್ನ ಒಪಿನಿಯನ್. ಆದ್ರೆ ಡಿಸಿಷನ್ ಎಲ್ಲ ನೀವೇ ತಗೋಬೇಕು ಅಂತ ಶ್ರುತಿ ಹೇಳ್ತಾಳೆ. ಇದ್ರಲ್ಲಿ ನಾನು ಏನು ನಿರ್ಧಾರ ಮಾಡಕ್ ಆಗೋದಿಲ್ಲ ಶ್ರುತಿ. ಈ ವಿಷಯನ ಅವ್ರ ಹತ್ರ ಹೇಳ್ಬೇಕು, ಮಾವನ್ ಹತ್ರ ಹೇಳ್ಬೇಕು. ಅವ್ರಿಬ್ರು ಒಪ್ಗೆ ಕೊಟ್ರೆ ಜೊತೆಗೆ ಅತ್ತೆ ಹತ್ರನೂ ಕೇಳ್ಬೇಕು. ಆಮೇಲೆ ಏನ್ ಮಾಡೋದು ಅಂತ ನೋಡೋಣ ಅಂತ ಹೇಳಿ ಮೀನಾ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಶಾಂತಿ ಕಸ್ತೂರಿ ಮನೆ ಬಾಗ್ಲನ್ನ ತೆಗಿಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಶಾಲು ಬರ್ತಾಳೆ. ಏನ್ ಮಾಸ್ಟರ್, ಕಸ್ತೂರಿ ಅವ್ರಿಲ್ವಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಅಯ್ಯೋ ಅವಳು ಅದೇನೋ ಅವಾರ್ಡ್ ಫಂಕ್ಷನ್ ಅಂತ ಹೇಳಿ ಬೇರೆ ಊರ್ಗ್ ಹೋಗಿದ್ದಾಳೆ. ಅದಕ್ಕೆ ಅವ್ರ ಮನೆ ಕೀನ ನನ್ ಕೈಲ್ ಕೊಟ್ಟಿದ್ಲು. ಬನ್ನಿ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ಶಾಂತಿ ವಿಶಾಲನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ಏನ್ ಮಾಸ್ಟರ್, ಏನ್ ವಿಷಯ ಅಂತ ವಿಶಾಲು ಕೇಳ್ಬೇಕಾದ್ರೆ, ನನ್ ಮಗನ್ ಪರಿಸ್ಥಿತಿ ಬರ್ತಾ ಬರ್ತಾ ತುಂಬಾನೇ ಹಾಳಾಗ್ತಾ ಇದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ವಿಶಾಲು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನಾಯ್ತು ಮಾಸ್ಟರ್ ಅಂತ ವಿಶಾಲು ಕೇಳ್ತಾಳೆ. ಅವನ್ಗೆ ಅಂತ ಸಪರೇಟ್ ರೂಮ್ ಇತ್ತು, ಅದು ಅಲ್ದೆ ಅವ್ನ್ ಮದ್ವೆ ಆಗಿದ್ದಾನೆ ಅಂತ ಅವ್ರಪ್ಪ ಸುಮ್ನೆ ಇದ್ರು. ಇವಾಗ ಅವ್ನ್ ಒಂಟಿ ಆಗಿದಾನಲ್ವಾ, ಅವ್ನ್ಗೆ ಯಾಕೆ ಸಪರೇಟ್ ರೂಮು? ಸೂರ್ಯ ಮೀನಾ ಇಬ್ರು ಹಾಲಲ್ಲಿ ಮಲ್ಕೋತಾ ಇದ್ದಾರೆ. ಅದಕ್ಕೆ ಇನ್ಮೇಲೆ ಅವರಿಬ್ರು ಮನೋಜನ್ ರೂಮಲ್ಲಿ ಮಲ್ಕೊಳ್ಳಿ, ಮನೋಜ ಹಾಲಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಿದಾರೆ ಕಣಮ್ಮ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಓದಿರೋ ಹುಡ್ಗ, ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ, ಅವನನ್ನ ಹೋಗಿ ಹಾಲಲ್ಲಿ ಮಲಗ್ಸಿದ್ರೆ ಅವನ್ಗೆ ನಿದ್ದೆ ಹೇಗ್ ಬರುತ್ತೆ? ಅವ್ನ್ ಮುಖ ನೋಡೋದಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ತುಂಬಾನೇ ಹಿಂಸೆ ಆಗ್ತಿದೆ ವಿಶಾಲು ಅಂತ ಶಾಂತಿ ಹೇಳ್ಕೊಂಡು ಬೇಜಾರಲ್ಲಿ ಇರ್ಬೇಕಾದ್ರೆ, ಭಯ ಪಡ್ಬೇಡಿ ಮಾಸ್ಟರ್, ಎಲ್ಲ ಸರಿ ಹೋಗುತ್ತೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಹೇಗಾದ್ರೂ ಮಾಡಿ ಅವನ್ಗೆ ಒಂದ್ ಹುಡುಗಿನ ಹುಡುಕ್ಬೇಕು. ಇವ್ನ್ ಹೆಂಡತಿ ಬಿಟ್ಟು ಹೊಂಟೋದ್ಲು, ಇವ್ನ್ ಇವಾಗ ಒಂಟಿ ಆಗಿದ್ದಾನೆ ಅಂತ ಎಲ್ರು ಇವನನ್ನ ಕೀಳಾಗಿ ಮಾತಾಡಿಸ್ತಾ ಇದಾರೆ. ಅದಕ್ಕೆ ಮೊದ್ಲು ಅವನ್ಗೆ ಹುಡುಗಿ ಹುಡುಕ್ಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಅಷ್ಟೇನಾ ಮಾಸ್ಟರ್, ಧಾರಾಳವಾಗಿ ಮಾಡೋಣ ಬಿಡಿ. ಸರಿ ಮಾಸ್ಟರ್, ಮನೋಜ್ಗೆ ನೀವು ಯಾವ ತರ ಹುಡುಗಿ ನೋಡಕ್ ಇಷ್ಟಪಡ್ತೀರಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಹುಡುಗಿ ಒಳ್ಳೆ ಶ್ರೀಮಂತರ ಮನೆ ಮಗಳಾಗಿರ್ಬೇಕು, ಒಬ್ಳೇ ಮಗಳಾಗಿರ್ಬೇಕು, ಜೊತೆಲಿ ಹುಟ್ಟಿರೋರ್ ಯಾರು ಇರಬಾರ್ದು, ಎಲ್ಲಾ ಆಸ್ತಿನೂ ಆ ಹುಡುಗಿಗೆ ಬರೋ ತರ ಇರ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅಷ್ಟೇನಾ ಮಾಸ್ಟರ್, ಹುಡ್ಕೋಣ ಬಿಡಿ, ಅದಕ್ಕೇನಂತೆ. ಆದ್ರೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಏನ್ ವಿಶಾಲು ಆದ್ರೆ ಗೀದ್ರೆ ಅಂತ ರಾಗ ಎಳಿತಾ ಇದ್ಯಾ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಮಾಸ್ಟರ್, ಮನೋಜ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಹೌದು ಆಗಿದೆ, ಆದ್ರೆ ಅವನು ಗಂಡ್ಸು. ಮೊದಲೇ ಹೆಂಡತಿ ಅವನನ್ನ ಯಾಮಾರ್ಸಿದ್ಲು, ಆ ಮದ್ವೆ ಅವನ್ಗೆ ಸೆಟ್ ಆಗ್ಲಿಲ್ಲ, ಅದಕ್ಕೆ ಅವನು ಇನ್ನೊಂದ್ ಮದ್ವೆ ಮಾಡ್ಕೋತಾ ಇದ್ದಾನೆ. ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಮಾಸ್ಟರ್, ಶ್ರೀಮಂತರು ಮನೆ ಹುಡುಗಿ, ಅದ್ರಲ್ಲೂ ಒಬ್ಳೇ ಮಗಳಿರ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ. ನೀವೇ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಅವ್ರ ಕಡೆಯಿಂದನು ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಅಂತ ವಿಶಾಲು ಹೇಳಿದಾಗ, ಯಾವ್ದ್ರ ಬಗ್ಗೆ ನೋಡ್ತಾರೆ ಅಂತ ಶಾಂತಿ ಕೇಳ್ತಾಳೆ. ನಿಮ್ ಮಗ ಶೋರೂಮ್ ಇಟ್ಕೊಂಡು ಒಳ್ಳೆ ಸ್ಥಾನದಲ್ಲೇ ಇದ್ದಾನೆ, ಅದೇ ರೀತಿ ನಿಮ್ ಕೊನೆ ಮಗನೂ ಅಷ್ಟೇನೆ, ಒಳ್ಳೆ ಸಂಪಾದನೆ ಮಾಡ್ತಾನೆ. ಅವ್ನ್ ಹೆಂಡ್ತಿನ ಒಳ್ಳೆ ಮನೆಯಿಂದಾನೆ ಬಂದಿದ್ದಾಳೆ. ಆದ್ರೆ ಈ ಸೂರ್ಯ ಮೀನಾ ಇದಾರಲ್ಲ, ಅವ್ರದೇ ಪ್ರಾಬ್ಲಮ್ ಅಂತ ವಿಶಾಲು ಹೇಳಿದಾಗ, ಅವ್ರಿಬ್ರಿಂದ ಏನ್ ಸಮಸ್ಯೆ ಅಂತ ಶಾಂತಿ ಕೇಳ್ತಾಳೆ. ನೋಡಿ ಮಾಸ್ಟರ್, ನಿಮ್ ಮನೆಗೆ ಹೆಣ್ ಕೊಡೋರು ಖಂಡಿತ ನಿಮ್ ಮನೆ ಬಗ್ಗೆ ವಿಚಾರಿಸ್ತಾರೆ. ಆಗ ನಿಮ್ ಎರಡನೇ ಮಗ ಮಾಮೂಲಿ ಡ್ರೈವರು, ನಿಮ್ ಸೊಸೆ ಹೂ ಕಟ್ಟೋಳು ಅಂತ ಗೊತ್ತಾದ್ರೆ ಯಾರ್ ತಾನೇ ಹೆಣ್ ಕೊಡ್ತಾರೆ ಹೇಳಿ ಅಂತ ವಿಶಾಲು ಶಾಂತಿ ತಲೆನ ಕೆಡಿಸ್ತಾಳೆ. ಅದಕ್ಕೆ ಶಾಂತಿನೂ ಯೋಚನೆ ಮಾಡ್ತಿರ್ತಾಳೆ. ಮಾಸ್ಟರ್, ನಂದು ಹೂವಿನ ವ್ಯಾಪಾರನೇ, ಆದ್ರೆ ನಾನ್ ಅದನ್ನ ದೊಡ್ಡ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆದ್ರೆ ಮೀನಾ ಇನ್ನು ರೋಡ್ಗೋಗಿ ಅಲ್ಕೊಂಡ್ತಾನೆ ಹೂವ ಮಾಡ್ತಾ ಇರೋದು. ನಿಮ್ ಮಗನು ದೊಡ್ಡದಾಗ್ ಸಂಪಾದನೆ ಮಾಡೋದಿಲ್ಲ, ಇಬ್ರಿಗೂ ಸರಿಯಾಗಿ ಓದು ಇಲ್ಲ. ಇನ್ನು ಮೀನನ್ ಕುಟುಂಬದ ಬಗ್ಗೆ ನೀವು ಹೆಮ್ಮೆಯಿಂದ ಮಾತಾಡಕ್ಕೂ ಆಗಲ್ಲ. ಹೆಣ್ಣಿನ ಮನೆ ಕಡೆಯವರೆಲ್ಲ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ಮಾಸ್ಟರ್ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಯ್ಯೋ ಏನ್ ಮಾಡೋದು, ಎಲ್ಲ ನನ್ ಹಣೆ ಬರ, ದೃಷ್ಟಿಗೊಂಬೆ ತರ ಅವೆರಡು ನಮ್ಮ ಮನೇಲಿ ಒಕ್ಕರ್ಸ್ಕೊಂಬಿಟ್ಟವೆ. ನಾನ್ ಏನ್ ಮಾಡಕ್ಕಾಗತ್ತೆ ಹೇಳು ವಿಶಾಲು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗತ್ತೆ ಮಾಸ್ಟರ್,
ನಿಮ್ಮಿಂದ ಖಂಡಿತ ಆಗತ್ತೆ. ಮೊದ್ಲು ಆ ಮೀನನ್ನ ಮನೆಯಿಂದ ಆಚೆಗೆ ಹಾಕಿ ಎಲ್ಲ ಸರಿ ಹೋಗುತ್ತೆ ಅಂತ ವಿಶಾಲು ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಆಗ್ಲೇ ಮಾಸ್ಟರ್, ಅವಾಗ ನಿಮ್ ಮನೆಗೆ ಹೆಣ್ ಕೊಡೋದಿಕ್ಕೆ ನಾ ಮುಂದು ತಾ ಮುಂದು ಅಂತ ಬರೋದು. ಆಗ ನಿಮ್ಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ಅವಳೇನಾದ್ರೂ ನಿಮ್ ಮನೇಲಿದ್ರೆ ಖಂಡಿತ ಹೇಳ್ತೀನಿ ನೋಡಿ ಮಾಸ್ಟರ್, ನಿಮ್ ಮಗನ್ಗೆ ಮದ್ವೆನೇ ಆಗೋದಿಲ್ಲ ಅಂತ ವಿಶಾಲು ಶಾಂತಿನ ಹೆದರಿಸ್ತಾಳೆ. ಏನೋ ಏನ್ ಹೇಳ್ತಾ ಇದೀಯ ವಿಶಾಲು ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಾಸ್ಟರ್, ಅದ್ರಲ್ಲೂ ನೀವ್ ಎಕ್ಸ್ಪೆಕ್ಟ್ ಮಾಡೋ ತರ ಚಾನ್ಸೇ ಇಲ್ಲ ಬಿಡಿ. ಈ ಮೀನಾ ಹೂ ಮಾರದಂಗೆ ಯಾವ್ದಾದ್ರು ತರಕಾರಿ ಮಾರೋ ಹುಡುಗಿ ಸಿಕ್ಕರು ಸಿಗ್ಬೋದು ಅಷ್ಟೇನೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಆ ಇಲ್ಲ ಇಲ್ಲ, ನನ್ ಮಗನ್ಗೆ ಆ ತರ ಹುಡುಗಿ ಎಲ್ಲ ಬೇಡ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗಿದ್ರೆ ನಾನ್ ಹೇಳೋ ರೀತಿ ನೀವು ಮಾಡಿ, ಆ ಮೀನನ್ನ ಮೊದ್ಲು ಮನೆಯಿಂದ ಒದ್ದು ಓಡಿಸಿ, ಅವಾಗ್ ನೋಡಿ ನಾನ್ ಹೇಳ್ದಂಗೆಲ್ಲ ಆಗತ್ತೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಹಾಗಿದ್ರೆ ಅವಳನ್ನ ಒದ್ದು ಓಡಿಸಿದ್ರೆ ನನ್ ಮಗನ್ಗೆ ದೊಡ್ಡ ಮನೆಯಿಂದ ಸಂಬಂಧ ಬರುತ್ತಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಮಾಸ್ಟರ್, ಖಂಡಿತ ಆಗತ್ತೆ, ಅದ್ರಲ್ಲಿ ಡೌಟೇ ಬೇಡ. ಆದ್ರೆ ಆ ಮೀನನ್ನ ಮನೆಯಿಂದ ಒದ್ದಾಚೆಗೆ ಹಾಕಿದ್ರೆ ನಿನ್ ಮಗ ಸುಮ್ನೆ ಇರ್ಬೇಕಲ್ಲ, ಅದಕ್ಕೇನ್ ಮಾಡ್ತೀರಾ ಅಂತ ವಿಶಾಲು ಕೇಳಿದಾಗ, ಅವನನ್ನ ಜೊತೆಗ್ ಸೇರ್ಸಿನೇ ಮನೆಯಿಂದ ಆಚೆಗೆ ಹಾಕ್ತೀನಿ ಅಷ್ಟೇ, ಅವನಿಂದ ನಮ್ ಮನೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಷ್ಟೇ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಾಸ್ಟರ್ ನೀವ್ ಅಷ್ಟ್ ಮಾಡಿ ಸಾಕು, ನಿಮ್ ಮಗನ್ಗೆ ಶ್ರೀಮಂತರ ಮನೆ ಹುಡುಗಿನ ನಾನ್ ನೋಡ್ತೀನಿ, ಆ ಜವಾಬ್ದಾರಿ ಎಲ್ಲ ನನ್ ಮೇಲ್ ಬಿಟ್ಬಿಡಿ ಅಂತ ಶಾಂತಿಗೆ ವಿಶಾಲು ಹೇಳ್ಬೇಕಾದ್ರೆ, ಶಾಂತಿ ಇದನ್ನೇ ನೆನ್ಸ್ಕೊಂಡು ಖುಷಿ ಪಡ್ತಿರ್ತಾಳೆ. ವಿಶಾಲು, ನಿನಗೂ ಒಬ್ಳು ಮಗಳು ಇದ್ದಾಳ್ ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಾಸ್ಟರ್ ಅಂತ ವಿಶಾಲು ಹೇಳ್ತಾಳೆ. ಈಗ ತಾನೇ ಅಬ್ರೋಡ್ ಇಂದ ಓದ್ ಮುಗಿಸ್ಕೊಂಡ್ ಬಂದಿದ್ದಾಳಲ್ವಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಾಸ್ಟರ್, ಯಾಕೆ ಕೇಳ್ತಾ ಇದ್ದೀರಾ ಅಂತ ವಿಶಾಲು ಕೇಳ್ತಾಳೆ. ಹೇಗೋ ನಿಮ್ ಮಗಳಿಗೆ ಮದ್ವೆ ಮಾಡ್ಲೇಬೇಕಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ವಿಶಾಲಿಗೆ ಇವಳು ಮನ್ಸಲ್ಲಿ ಏನ್ ಅನ್ಕೋತಿದ್ದಾಳೆ ಅನ್ನೋದು ಅರ್ಥ ಆಗತ್ತೆ. ಆದ್ರೆ ಇವಾಗ್ಲೇ ಮದ್ವೆ ಮಾಡೋದಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಮಾಸ್ಟರ್, ಅವ್ರ ಅಪ್ಪನ್ ಬಿಸ್ನೆಸ್ ನ ನೋಡೋದಿಕ್ಕೆ ಅವಳು ಟ್ರೈನಿಂಗ್ ತಗೋತಾ ಇದ್ದಾಳೆ ಅಂತ ವಿಶಾಲು ಹೇಳಿದಾಗ, ಹಾ ಒಳ್ಳೆ ವಿಷಯನೇ ಅಲ್ವಾ ಅದು, ಹಾಗೆ ಅವಳಿಗೂ ಮದ್ವೆ ಮಾಡಿ ಮುಗಿಸ್ಬೋದಲ್ವಾ, ಹೇಗಿದ್ರು ನನ್ ಮಗನಿಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಬೇಡ ಮಾಸ್ಟರ್, ಅವಳು ಇನ್ನು ಚಿಕ್ಕ ಹುಡುಗಿ, ನಿನ್ ಮಗನ್ ವಯಸ್ಸೆಷ್ಟು, ನನ್ ಮಗಳ ವಯಸ್ಸೆಷ್ಟು, ಅದು ಅಲ್ದೆ ನನ್ಗಿರೋದು ಒಬ್ಳೆ ಮಗಳು, ಅವಳನ್ನ ಹೋಗಿ ಈಗಾಗ್ಲೇ ಮದ್ವೆ ಆಗಿರೋನ್ಗೆ ಮದ್ವೆ ಮಾಡ್ಕೊಡೋದು ನನ್ಗಿಷ್ಟ ಇಲ್ಲ ಮಾಸ್ಟರ್ ಅಂತ ವಿಶಾಲು ಶಾಂತಿಗೆ ಮುಖ ಕೊಡ್ದಂಗ್ ಹೇಳ್ಬಿಡ್ತಾಳೆ. ನೋಡಿ ಮಾಸ್ಟರ್, ತಪ್ಪು ತಿಳ್ಕೊಬೇಡಿ, ಈಗಾಗ್ಲೇ ಮದ್ವೆ ಆಗಿರೋ ನಿಮ್ ಮಗನ್ಗೆ ನೀವು ಇಷ್ಟೆಲ್ಲಾ ನೋಡ್ತಾ ಇದ್ದೀರಾ, ಇನ್ನು ನನ್ ಮಗಳು ಫಾರಿನ್ ಅಲ್ಲಿ ಓದಿದಾಳೆ, ಅವ್ರ ಅಪ್ಪನ್ ಬಿಸ್ನೆಸ್ ಬೇರೆ ನೋಡ್ಕೋತಾ ಇದ್ದಾಳೆ, ಹಾಗಿದ್ಮೇಲೆ ನಾನ್ ಅವಳಿಗೆ ಎಂತ ಹುಡುಗ ಬೇಕು ಅಂತ ಅನ್ಕೊಂಡಿರ್ಬೋದು, ನೀವೇ ಯೋಚನೆ ಮಾಡಿ. ಏನ್ ಮಾಸ್ಟರ್ ನೀವ್ ಈ ರೀತಿ ಎಲ್ಲ ಕೇಳ್ಬಿಟ್ರಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಯ್ಯೋ ವಿಶಾಲು, ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನೇನು ನಿಮ್ಗೆ ನೋವು ಮಾಡ್ಬೇಕು ಅಂತ ಈ ರೀತಿ ಹೇಳಲಿಲ್ಲ, ಒಂದ್ ವೇಳೆ ನಿಮ್ಗೇನಾದ್ರೂ ಆತರ ಐಡಿಯಾ ಇದ್ರೆ ಅಂತ ಕೇಳ್ದೆ ಅಷ್ಟೇನೆ, ನಾವು ಬೀಗರಾಗ್ಬೋದು ಅಂತ ಖುಷಿ ಪಟ್ಟೆ ಅಷ್ಟೇನೆ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಂತ ಶಾಂತಿ ಹೇಳ್ತಿರ್ತಾಳೆ. ನಿನ್ನ ಮಗನ್ಗೆ ನನ್ನ ಮಗಳನ್ನ ಕೊಡು ಅಂತ ಹೇಳ್ತಿದ್ಯಾ? ಆದಷ್ಟು ಬೇಗ ನಿನ್ನೆ ರೋಡಲ್ಲಿ ಭಿಕ್ಷೆ ಎತ್ತೋದಕ್ಕೆ ಬಿಡ್ತೀನಿ ಕಣೆ ನಾನು, ಅಂತದ್ರಲ್ಲಿ ನನ್ನ ಮಗಳನ್ನ ನಿನ್ ಮನೆಗ್ ಕಳಿಸ್ತೀನ? ಸಾಧ್ಯನೇ ಇಲ್ಲ, ಅದ್ರಲ್ಲೂ ಬೀಗರಾಗ್ಬೇಕಂತೆ ಅಂತ ವಿಶಾಲು ಮನ್ಸಲ್ಲಿ ಅನ್ಕೊಂಡು ಬೈಕೋತಾ ಇರ್ತಾಳೆ. ವಿಶಾಲು, ಯಾಕೆ ಸೈಲೆಂಟ್ ಆಗ್ಬಿಟ್ರಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಾಸ್ಟರ್ ಆತರ ನನ್ ಮನ್ಸಲ್ಲಿ ಯಾವತ್ತೂ ಬಂದಿಲ್ಲ, ದಯವಿಟ್ಟು ನೀವ್ ಇನ್ಮೇಲೆ ಆತರ ಕೇಳ್ಬೇಡಿ ಅಂತ ವಿಶಾಲು ಹೇಳ್ತಾಳೆ. ಅಯ್ಯೋ ವಿಶಾಲು, ನಾನು ಸುಮ್ನೆ ಕೇಳಿದ್ದಷ್ಟೇ, ನೀನೇನು ಬೇಜಾರ್ ಮಾಡ್ಕೋಬೇಡ, ಮನೋಜ್ಗೆ ಯಾವ್ದಾದ್ರು ಒಳ್ಳೆ ಜಾಗ ನೋಡಿ ಹುಡುಕಿ ಸರಿನಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಖಂಡಿತ ಮಾಸ್ಟರ್, ಒಳ್ಳೆ ಹುಡುಗಿನೇ ಹುಡುಕ್ತೀನಿ, ಆದ್ರೆ ಮೊದ್ಲು ಆ ಮೀನನ್ನ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅವಳನ್ನ ಒದ್ದು ಆಚೆಗೆ ಹಾಕೋ ಕೆಲ್ಸ ನಂದು, ನೀವೇನು ತಲೆ ಕೆಡ್ಸ್ಕೋಬೇಡಿ ಅಂತ ಶಾಂತಿ ಹೇಳ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಇವಳು ಖಂಡಿತ ಆ ಮೀನನ್ನ ಈ ಸಲಿ ಮನೆಯಿಂದ ಒದ್ದು ಆಚೆಗೆ ಹಾಕಿ ಹಾಕ್ತಾಳೆ ಅಂತ ವಿಶಾಲು ಮನ್ಸಲ್ಲಿ ಅನ್ಕೊಂಡು ಶಾಂತಿನೇ ಗುರಾಯಿಸ್ತಾ ಇರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.